ಸೂಚನೆ ಕೊಟ್ಟಾಗಲೇ ಆ ಒಂದು ನಡೆಯುತ್ತದೆ. ಇಲ್ಲಿ 9 ವಾರನೇ ಪೂರ್ಣಫಲ ಕಟ್ಟಬೇಕು, 9 ಕಾಯಿನೆ ಕಟ್ಟಬೇಕು. ಅದು ದೇವಸ್ಥಾನದಲ್ಲಿ ಕೊಡೋಂಥ ಕಾಯಿನೆ ಕಟ್ಟಬೇಕು. ಏನಕ್ಕಂದರೆ ಇಲ್ಲಿ ನವದುರ್ಗಿಯರ ಪ್ರತಿಷ್ಠಾಪನೆ, ಇಲ್ಲಿ ಸುಮಾರು 8 ವರ್ಷದಿಂದ ನವದುರ್ಗಿಯರ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಆ ನವದುರ್ಗಿಯರ ಪ್ರತಿಷ್ಠಾಪನೆ ಆಗಿ 9 ದಿನಕ್ಕೆ ಇಲ್ಲಿ ಒಂದು ಪೂರ್ಣಫಲ ಕಟ್ಟಂಥದ್ದು ಉಳಿಯುತ್ತೆ. ಅದು ಈ ಒಂದು ಕ್ಷೇತ್ರದ ವಿಶೇಷತೆ. ಅವರವರ ಸಮಸ್ಯೆ, ಅವರು ಏನು ಸಮಸ್ಯೆ ಹೊತ್ಕೊಂಡ್ಬಂದಿರ್ತಾರೋ ಆ ಸಮಸ್ಯೆಗೆ ಅನುಕೂಲವಾದಂಥ ಪ್ರದಕ್ಷಿಣೆ ಇರ್ತದೆ, ಅದಕ್ಕೆ ಅನುಕೂಲವಾದಂಥ ಮಂತ್ರ ಇರ್ತದೆ. ಆ ಮಂತ್ರೋಚ್ಚಾರಣೆ ಮಾಡಿಕೊಂಡು ನಾವು ಹೇಳಿದಷ್ಟು ಪ್ರದಕ್ಷಿಣೆ ಯಾರು ಭಕ್ತಿಯಿಂದ ಮಾಡ್ತಾರೋ ಅವ್ರ ಸಮಸ್ಯೆ 100ಗೆ 1000% ರಿಸಲ್ಟ್ ಬರುತ್ತೆ. ಏನೋ ಅಲ್ಲೊಂದು ಕಾಯಿ ಕೊಡ್ತಾರೆ, 150 ರೂಪಾಯಿ ಕೊಡ್ತಾರೆ, ತಾವೊಂದು ಮರಕ್ಕೆ ಕಟ್ಬಿಡ್ತಾರೆ, ಫಲ ಸಿಗಲ್ಲ. ಅವರಿಗೆ ಮೇಯ್ನು ನಾವು ಹೇಳೋದಕ್ಕಿಂತ ಅವ್ರ ಭಕ್ತಿ, ತಾಯಿನ ಎಷ್ಟು ನಂಬಿದ್ರೆ ಅವರು ಅಷ್ಟು ಫಲ ಸಿಗುತ್ತೆ. ನಾವು ಅಪನಂಬಿಕೆಯಿಂದ ಏನೋ ಒಂದು ಕಾಟಾಚಾರ ಬಂದು ಕಾಯಿ ಕಡಿದ್ರೆ ಫಲ ಸಿಗಲ್ಲ. ಕೆಲವರು ಭಕ್ತಿಯಿಂದ ಜೋಡಿ ಹಾಲದ ಮೇಲೆ ಪ್ರದರ್ಶನ ಮಾಡ್ತಾರೆ, ಅವರಿಗೆ 9 ವಾರದೊಳಗೆ ಫಲ ಸಿಕ್ಕೇ ಸಿಗುತ್ತೆ. ಇಲ್ಲ 5 ಅಮಾಸೆ 5 ದುಡ್ಡು ಮಾಡೋಕ್ಕೆ ಫಲ ಸಿಗುತ್ತೆ. ಕೆಲವರು ಬರೀ ಬೇರೆ ಪ್ರದಕ್ಷಿಣೆ ಮಾಡ್ತಾರೆ, ಮರಕ್ಕೆ ಬರೀ ಅಲ್ಲೇ ಒಂದು ಇದಕ್ಕೆ ಪ್ರದಕ್ಷಿಣೆ ಮಾಡಿ ಕಟ್ಬಿಡ್ತಾರೆ, ಒಂದು ಪ್ರದಕ್ಷಿಣೆ ಮಾಡಿ ಕಟ್ಬಿಡ್ತಾರೆ, ಫಲ ಸಿಗಲ್ಲ. ಅವ್ರು ಕಾಟಾಚಾರ ಮಾಡೋಂಥದ್ದು. ನಾವು ಏನಕ್ಕೆ ಅಲ್ಲಿಂದ ಸುಮಾರು ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ ಹೊರ ರಾಜ್ಯಗಳಿಂದ ಸಹಿತ ಜನಗಳು ಬರ್ತಾರೆ. ಏನಕ್ಕೆ ಬರ್ತಾರೆ? ಅವರ ಸಮಸ್ಯೆ ಪರಿಹಾರ ಮಾಡ್ಕೊಂಡು ಬರೋದು. ಅಲ್ಲಿಂದ ಇಷ್ಟು ದೂರ ಬಂದು ಇನ್ನೇನೋ ಒಂದು ಕಾಟಾಚಾರಕ್ಕೆ ಮಾಡ್ಕೊಂಡು ಹೋಗ್ಬಿಟ್ರೆ ಫಲ ಸಿಗಲ್ಲ. ನಂಬಿಕೆ ಇಟ್ಟು ಮಾಡಬೇಕು. ನಾವು ಕ್ಷೇತ್ರದ ಒಂದು ಪದ್ಧತಿಯನ್ನು ಪಾಲಿಸಬೇಕು. ಇಲ್ಲಿ ಕೊಡಂಥ ಪೂರ್ಣ ಫಲನೇ ಏನಕ್ಕೆ ಕಟ್ಟಬೇಕು ಅಂದರೆ, ನಾವು ಯಜ್ಞ ಯಾಗಾದಿಗಳನ್ನು ಮಾಡಿ 14 ನದಿ ನೀರು, 11 ಥರ ತೀರ್ಥಗಳು, ಸಮುದ್ರದ ನೀರು ಇವೆಲ್ಲ ಯಾಗಕ್ಕೆ ಮಡಗಿ ಪ್ರೋಕ್ಷಣೆ ಮಾಡಿ ಅದಕ್ಕೆ ಕೊಡುವಂಥದ್ದು ಕಾಯಿ ಬೇಡ. ಅದರಲ್ಲಿ ಇನ್ನೊಂದು ಸ್ವಾರ್ಥ ಏನಪ್ಪ ಅಂದರೆ, ಏನೊಂದು 150 ರೂಪಾಯಿ ನಾವು ಕಾಯಿ ತೊಗೊಳ್ತಿರೋ ಅದನ್ನು ದೇವಸ್ಥಾನ ಕಟ್ಟಡಕ್ಕೆ ಉಪಯೋಗಿಸ್ತೀರಿ. ಇವರ ಕಡೆಯಿಂದ ಪರೋಕ್ಷವಾಗಿ ಆಗ್ಬೋದು, ಪ್ರತ್ಯಕ್ಷವಾಗಿ ಆಗ್ಬೋದು. ನಾವು ಅದನ್ನು ದೇಣಿಗೆ ರೂಪದಲ್ಲಿ ತಗೊಂಡು ಅವ್ರ ಕೊಡೋಂಥ ಪ್ರತಿ 1 ರೂಪಾಯಿನೂ ದೇವಸ್ಥಾನದ ಏಳಿಗೆಗೋಸ್ಕರ ಉಪಯೋಗಿಸ್ತಾ ಇರೋದು. ಆ ಒಂದು ವಿಶ್ವರೂಪದಲ್ಲಿ, ಆ ತಾಯಿಯ ಒಂದು ವಿಶ್ವರೂಪದಲ್ಲಿ ಅವ್ರದ್ದು ಒಂದು ಅಣು ಮಾತ್ರ ಕುತ್ಕೊಳ್ತದೆ. ಕೆಲವರು ಬಂದು ಅದನ್ನೇ ದೊಡ್ಡ ವಿಶ್ವ ಅಂತ ಮಾಡ್ತಾರೆ. ಅಲ್ಲಿ 150 ರೂಪಾಯಿ ತಗೊಳ್ತಾರೆ, ದುಡ್ಡು ದಂಧೆ ಮಾಡ್ತಾರೆ. ಅದು ಎಲ್ಲೋ ಕುತ್ಕೊಂಡು ನೋಡೋದಕ್ಕಿಂತ ಇಲ್ಲಿ ಏನು ಮಾಡ್ತಾರೆ ನೋಡಬೇಕು ಅಂತ ಫಸ್ಟ್ ಸ್ವಲ್ಪ ಕ್ಯಾಮ್ರಾ ಇಲ್ಲ. ಅದು ಏನು ಮಾಡ್ತಾರೆ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಕಾಟಾಚಾರಕ್ಕೆ ಏನೋ ಒಂದು ಮಾಡ್ತಾರೆ, ಸಿಗಲ್ಲ. ನಾವು ಮಾಡೋ ಕೆಲಸದಲ್ಲಿ ಭಕ್ತಿ ಇರಬೇಕು. ನಾವು ಕೊಡುವಂಥದ್ದು ತಾಯಿ ಪಾದಕ್ಕೆ ಸೇರ್ಕೊಂಡು ಮನಸ್ಸಲ್ಲಿ ನೆನೆಸ್ಕೊಂಡು ತಾಯಿಗೆ ಪ್ರೇರಣೆ ಮಾಡ್ಕೊಂಡು ಮಾಡಲಿ, ಫಲ ಯಾಕೆ ಸಿಗಲ್ಲ ನೋಡಿ. ಇವತ್ತು ಪೂರ್ಣಿಮೆ ಬಂದ್ಬಿಟ್ಟು 2 ದಿನ ಬಿದ್ದೈತೆ. ಇವತ್ತು ನಾಳೆ 2 ದಿನ ಐತೆ. ಇವತ್ತು ಒಂದೇ ದಿನ ಶುಕ್ರವಾರ ಒಂದೇ ದಿನ ಪೌರ್ಣಮಿ ಬಿದ್ದಿದ್ರೆ ಕನಿಷ್ಠ ಅಂದರೆ 1.5 ಲಕ್ಷ ಜನ ಬರೋದು ಭಕ್ತಾದಿಗಳು. ನಾಳೆನೂ ಹೋಮ ಇರ್ತದೆ, ನಾಳೆನೂ ಯಥಾ ಪ್ರಕಾರ ಅಮ್ಮನ ಪ್ರತಿಯೊಂದು ನಾಳೆನೂ ಇರ್ತದೆ. ಹೌದು, ಹೆಚ್ಚಿನ ಪೂಜೆಗಳು ಅಂದರೆ ಸೋಮವಾರ, ಶುಕ್ರವಾರ ಆ ಥರ ಪ್ರತಿದಿನ ಸೇಮ್ ಜನ ಹೀಗೆ ಬರ್ತಾರೆ. ಶುಕ್ರವಾರ, ಮಂಗಳವಾರ, ಭಾನುವಾರ ವಿಶೇಷ ಪೂಜಾ ದಿನಗಳು. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 8 ತನಕ ಬೀಳುವುದಾವೆ. ಕನಿಷ್ಠ ಅಂದರೆ 50ರಿಂದ 60 ಸಾವಿರ ಜನ ಬರ್ತಾರೆ. ಶನಿವಾರ, ಬುಧವಾರ, ಗುರುವಾರ, ಸೋಮವಾರ ಒಂದು 15ರಿಂದ 20 ಸಾವಿರ ಜನ ಬರ್ತಾರೆ. ನಾರ್ಮಲ್ ಡೇಸಲ್ಲೂ ಜನ ಕಂಟಿನ್ಯೂಸ್ ಬರ್ತಾ ಇರ್ತಾರೆ, ಇದೇ ಜನ ಇರ್ತಾರೆ. ವಿಶೇಷ ದಿನಗಳು ಅಮಾವಾಸ್ಯೆ, ಪೌರ್ಣಮಿ ವಿಶೇಷ. ಅಮಾವಾಸ್ಯೆ ದಿನ ಸಂಜೆ 4 ಗಂಟೆಗೆ ಪ್ರತ್ಯಂಗಿರ ಹೋಮ ಇರ್ತದೆ. ಹೋಮ ಆದಮೇಲೆ ತಾಯಿದು ವಾಗ್ದಾನ ಇರ್ತದೆ. ಹುಣ್ಣಿಮೆ ದಿನ ಬೆಳಗ್ಗೆ 8 ಗಂಟೆಗೆ ಲಕ್ಷ್ಮೀ ಕುಬೇರ ಹೋಮ ಇರ್ತದೆ. ಹೋಮ ಆದಮೇಲೆ ತಾಯಿದು ವಾಗ್ದಾನ, ಆಮೇಲೆ ಅಮ್ಮಂದು ಇಲ್ಲಿ ತೀರ್ಥಸ್ನಾನ ಅಂತ ಮಾಡ್ತೀವಿ. ಅದು ಭಾರಿ ವಿಶೇಷ. ಈ ತೀರ್ಥಸ್ನಾನದಲ್ಲಿ ಭಾಗವಹಿಸೋದ್ರಿಂದ ಅವರಿಗೆ ಅಕಾಲ ಮೃತ್ಯು ನಿವಾರಣೆ, ಹೆಣ್ಮಕ್ಳಿಗೆ ಪರ್ಸನಲ್ ಸಮಸ್ಯೆಗಳು, ಚರ್ಮರೋಗ, ಸೋರಿಯಾಸಿಸ್, ಆಮೇಲೆ ಸಂತಾನ ವಿಳಂಬ, ಮದುವೆ ವಿಳಂಬ, ನಾಗದೋಷ, ಕುಜದೋಷ, ಬ್ರಹ್ಮಹತ್ಯೆ ದೋಷ, ಸ್ತ್ರೀ ದೋಷ, ಪಿತೃದೋಷ, ಆರೋಗ್ಯದಲ್ಲಿ ಪದೇ ಪದೇ ತೊಂದರೆಗಳು, ಈ ಥರ ಸಮಸ್ಯೆಗಳೆಲ್ಲ ತೀರ್ಥಸ್ಥಾನದಲ್ಲಿ ಪರಿಹಾರ ಸಿಗುತ್ತೆ. ಇಲ್ಲಿ ಏನು ಮಾಡಿದ್ರು ನಂಬಿಕೆ, ನಮ್ಮ ಧರ್ಮದ ಮೇಲೆ ನಂಬಿಕೆ ಇಟ್ಟು ಮಾಡಿದ್ರೆ ಫಲ ಖಂಡಿತ ಸಿಗುತ್ತೆ. ಫಲ ಇಲ್ಲ ಅಂತ ಯಾರು ಕೈಬಿಟ್ಟು ಇಲ್ಲಿ ಬರಿಗೈಯಲ್ಲಿ ಯಾರು ಹೋಗಲ್ಲ. ನಂಬಿಕೆಯಿಂದ ಯಾರು ಮಾಡೋರೋ ಪ್ರತಿಯೊಬ್ಬರಿಗೆ ಫಲ ಸಿಗುತ್ತೆ. ನಾನು ಕೇಳೋ ಪ್ರಶ್ನೆ ಏನು ಅಂತಂದರೆ, ಈಗ ಪ್ರತ್ಯೇಕವಾಗಿ ಈಗ ಮನೆ ಕಟ್ಟಬೇಕು ಅಂತಿರೋರಿಗೆ ಪ್ರತ್ಯೇಕವಾಗಿ ಇದೇ ರೀತಿ ಮಾಡಬೇಕು ಅಂತ ಇದ್ದಾರೆ. ಮನೆ ಕಟ್ಟಂಥ ವಿಚಾರಕ್ಕೆ 24 ಪ್ರದಕ್ಷಿಣೆ ಇರ್ತದೆ. ಓಂ ಧರಣ್ಯೇನ ನಮಃ ಮಂತ್ರ 24 ಪ್ರದಕ್ಷಿಣೆ ಮಾಡಿ ಒಂದೊಂದು ಪ್ರದಕ್ಷಿಣೆ ಒಂದೊಂದು ಮಂತ್ರ ಆಗ್ತದೆ. ಸಂತಾನ ಫಲ ಓಂ ರೀ ಕೃಷ್ಣಾಯ ನಮಃ 108 ಪ್ರದಕ್ಷಿಣೆ ಮಾಡಬೇಕು. ಮದುವೆ ವಿಚಾರ ಓಂ ಕಾಟ್ಯಾಯಿನಿ ನಮಃ 108 ಪ್ರದಕ್ಷಿಣೆ. ಆರೋಗ್ಯ ವಿಚಾರ ಓಂ ದಮ್ ಧನ್ವಂತರೇ ನಮಃ 48 ಪ್ರದಕ್ಷಿಣೆ ಇರ್ತದೆ. ಜಮೀನು ಎಲ್ಲ ಯಾವ ಸಮಸ್ಯೆಗೆ ಹೇಗೆ ಅವ್ರ ಸಮಸ್ಯೆ ಹೇಳಿದ್ರೆ ಪ್ರತಿ ಒಂದು ಅಲ್ಲಿ ಸಿಕ್ಬಿಡ್ತದೆ. ಅವ್ರಿಗೆ ಚೀಟಿ ಸಮೇತ ಕೊಟ್ಬಿಡ್ತಾರೆ. ಎಷ್ಟು ವಾರ ಮಾಡಬೇಕು, ಎಷ್ಟು ಪ್ರದಕ್ಷಿಣೆ ಮಾಡಬೇಕು, ಅದು ಪ್ರತಿಯೊಂದು ಸಿಕ್ಬಿಡ್ತದೆ ಅವ್ರಿಗೆ. ನಂಬಿಕೆಯಿಂದ ಮಾಡ್ಬೇಕು. ತಾಯಿಲಿ ಏನು ಮಾಡಿದ್ರು ನಂಬಿಕೆನೇ ಮೇಯ್ನ್. ಇಲ್ಲಿ ನಿಂಬೆಹಣ್ಣದ ತೆಗೆದರೆ
ಇಲ್ಲಿ ಎಲ್ಲ ಓಡಾಡಿರ್ತಾರೆ, ಕೆಟ್ಟ ಕಣ್ಣುಗಳು ಬಿದ್ದಿರ್ತವೆ, ಅವೆಲ್ಲ ನಿವಾರಣೆಗೋಸ್ಕರ ನಿಂಬೆಹಣ್ಣು ತುಷ್ಟಿರ್ತದೆ. ತಡೆ ಹೊಡಿತೀರಿ. ತಡೆ ಅಂದರೆ ಈ ಮೈಕೈ ನೋವು, ಆ ಜೈಂಟ್ ಪೇನ್ಸ್ ಬರ್ತಾ ಇರ್ತದೆ, ಇವೆಲ್ಲ ಪರಿಹಾರಕ್ಕೆ ತಡೆ ಹೊಡಿತೀರಿ. ಇಲ್ಲಿ ಏನು ₹1 ಬಂದರೂ ದೇವಸ್ಥಾನ ಕಟ್ಟಡಕ್ಕೋಸ್ಕರ ಮಾಡ್ತಾ ಇರುತ್ತೆ ಹೊರತು ಯಾವುದೂ ಸ್ವಾರ್ಥಕ್ಕಿಲ್ಲ. ತುಂಬ ನೀಟಾಗಿ ದೇವಸ್ಥಾನಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಿ. ಯಾಕೆ ಅಂತಂದರೆ ಇತ್ತೀಚಿನಲ್ಲಿ ದೇವಸ್ಥಾನಗಳು ಅಂತಂದರೆ ಹುಂಡಿಗೆ ಆದರೂ ಕಾಸು ಹಾಕಿ ಅಥವಾ ತಟ್ಟಿಗೆ ಆದರೂ ಕಾಸು ಹಾಕಿ ಅಂದರೆ ಜನ ಪಟ್ಟಂತ ಯೋಚನೆ ಮಾಡೋದೇ ದುಡ್ಡು ತಿಂತಾ ಇದ್ದಾರೆ ಅಂತೇಳಿ. ಆದರೆ ಅದೊಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು, ಅವರಿಗೆ ದೇಣಿಗೆ ಎಲ್ಲಿಂದ ಬರ್ತದೆ ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಹೊರಗಡೆ ₹1000 ಕೊಟ್ಟು ಬೇರೆ ಏನೇನೋ ಚಟಗಳನ್ನ ಮಾಡ್ತಾರೆ, ದೇವಸ್ಥಾನಕ್ಕೆ ₹150 ಕೊಡೋದ್ರಲ್ಲಿ ತುಂಬ ಯೋಚನೆ ಮಾಡ್ತಾರೆ, ತುಂಬ ಪ್ರಶ್ನೆ ಮಾಡ್ತಾರೆ. ಅದರಲ್ಲಿ 100ಕ್ಕೆ ಒಂದು 2% ಜನ ಆ ಥರ ಇರ್ತಾರೆ ಅಷ್ಟೇ. 98% ಜನ ನಮ್ಮ ಒಂದು ಧರ್ಮಕ್ಕೆ ಬೆಲೆ ಕೊಡೋಂಥವ್ರು ಇರ್ತಾರೆ. ಹೌದು. ಆ 2% ಜನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ನಾವು, ಅದ್ರ ಬಗ್ಗೆ ಇಷ್ಟ ಮಾಡಲ್ಲ ನಾವು. Okay. ಇಲ್ಲಿ ಒಂದು ಅನ್ನದಾಸೋಹ ಆಗಿರ್ಬೋದು, ದೇವಸ್ಥಾನ ಡೆವಲಪ್ಮೆಂಟ್ ಆಗಿರ್ಬೋದು, ಪಕ್ಕದಲ್ಲಿ ಗೋಶಾಲೆ ಐತೆ, ಸುಮಾರು ಒಂದು 25-30 ಹಸುಗಳವೆ. ನಮ್ಮ ಟ್ರಸ್ಟ್ ಕಡೆಯಿಂದ ಒಂದು ಸ್ಕೂಲ್ನ ದತ್ತು ತೊಗೊಂಡಿದ್ದೀರಿ, ಬೇರೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾಯಿದ್ದೀರಿ. ಪ್ರತಿಯೊಂದು ನಮ್ಮ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ ಅವರು ಕೊಡೋಂಥ ₹150 ಕಾಯಿ ಕೊಡ್ತಾರಲ್ಲ, ಅದರಿಂದ ಮಾಡ್ತಾರೆ. ಯಾವುದೇ ಸ್ವಂತ ದುಡ್ಡಿಗಾಗಲಿ ನಮ್ಮ ಸ್ವಾರ್ಥಕ್ಕೋಸ್ಕರ ಯಾವುದೂ ದುಡ್ಡು ಕೊಡ್ತಾ ಇಲ್ಲ.